ವಾಟ್ ಹ್ಯಾಪನ್? ನನ್ನ ನೆಕ್ಲೆಸ್ ಕಾಣ್ತಿಲ್ಲ. ಮೇಡಮ್, ವಾಟ್ ಯು ಮೀನ್? ಇದು ಎಲೈಟ್ ಪ್ಲೇಸ್, ತುಂಬ ಸೆಕ್ಯೂರಿಟಿ ಇರೋ ಜಾಗ. ಇಂಥ ಜಾಗದಲ್ಲಿ ನಿಮ್ಮ ಡೈಮಂಡ್ ನೆಕ್ಲೆಸ್ ಕಾಣ್ತಾ ಇಲ್ಲ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ. ವಾಟ್ ಹ್ಯಾಪನ್? ಲೈಟ್ ಆಫ್ ಆದಾಗ ನೆಕ್ಲೆಸ್ ಇತ್ತು, ಈಗ ಇಲ್ಲ. ಓ, ಇಲ್ಲಿಗೂ ಕಳ್ಳರು ಬಂದ್ಬಿಟ್ಟಿದ್ದಾರಾ? ಬೌಸಸ್ ಸರ್, ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ಯಾರು ನಿಮ್ಮ ಜಾಗದಿಂದ ಕದಲಿಬೇಡಿ. ನಮ್ಮ ಮಧ್ಯೆ ಒಬ್ಬ ಕಳ್ಳ ಸೇರ್ಕೊಂಡಿದ್ದಾನೆ. ಅವನು ನನ್ನ ಇವತ್ತು ಹಿಡಿದು ಒಂದೊಳ್ಳೆ ಪಾಠ ಕಲಿಸ್ಬೇಕು. ಇನ್ಯಾವತ್ತೂ ಯಾರ ಕೊಳ್ಳಿಗೂ ಕೈ ಹಾಕ್ಬಾರ್ದು ಅವನು. ಪ್ಲೀಸ್ ಎವ್ರಿವನ್ ಕೋಪರೇಟ್. ಮೇಡಮ್, ಬೌನ್ಸರ್ಸ್ನ ಕರೆಸಿ ಚೆಕ್ ಮಾಡಿಸಿ. ವಿ ನೀಡ್ ಟು ಫೈಂಡ್ ದ ಥೀಫ್ ಆ್ಯಂಡ್ ಟೀಚ್ ಹಿಮ್ ಎ ಲೆಸನ್. ಪ್ರತಿ ಸಲನೂ ನನ್ನ ಕ್ರೆಡಿಟ್ನ ನೀನು ಬಂದು ಬಾಚ್ಕೋತೀಯಲ್ಲ, ಇನ್ನು ಜೀವನದಲ್ಲಿ ಯಾರಿಗೂ ನೀನು ಮುಖ ತೋರಿಸ್ಬಾರ್ದು, ಮುಖ್ಯವಾಗಿ ವೇದಾಗಿ. ಓ, ನೆಕ್ಲೆಸ್ ಇಲ್ಲೇ ಇದೆ. ಕ್ಲಿಪ್ ಆಗಿ ಬಿದ್ದಿರ್ಬೋದು. Bye, Veda. ವೇದ, ನೀನು ಬಂದಿದ್ದು ತುಂಬ ಖುಷಿ ಆಯ್ತು ಕಾಣ. ನಿಮ್ಮನ್ನೆಲ್ಲ ಸರ್ಪ್ರೈಸ್ ಆಗಿ ನೋಡಿದ್ದು ನಂಗೆ ತುಂಬ ಖುಷಿ ಆಯ್ತು ಅಣ್ಣ. ಎನಿವೇಸ್, ವಿಶ್ ಯು ಆಲ್ ಹ್ಯಾಪಿ ಆ್ಯಂಡ್ ಅ ಫ್ಯಾಬ್ಯುಲಸ್ ನ್ಯೂ ಇಯರ್. ವಿಕ್ರಮ್,
ಅಲ್ಲಿರ್ತೀವಿ, ಬಂದ್ಬಿಡ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಗುಂಡ. ಅಳು ಬಂದರು ಅಳಬಾರದು, ಮನಸ್ಸೇ ಇರು ತಡೆದು. ಪ್ರತಿ ಪ್ರೀತಿಗೂ ಗೆಲುವಾಗದು, ನಿಜವೇ ಇದು ಇದು. ಯಾರನು ದೂರಲಿ ನನ್ನದೇ ತಪ್ಪಿರುವಾಗ, ನೋಡುತ್ತಾ ನಿಲ್ಲಲಿ ಹೇಗೆ ಈಗ. ಮರೆಯುವುದು ನಿನ್ನ ಮರೆಯುವುದು ಈ ಜನುಮದಲ್ಲಿ ಇದು ಸಾಧ್ಯನ. ಸಿಗದವರ ಹಿತ ಬಯಸುವುದೇ, ಶುಭ ಹರಸುವುದೇ ನಿಜ ಪ್ರೀತಿನ. ಪ್ರೀತಮ್, ಹೊರಡೋಣವಾ? ಪ್ರೀತಮ್, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಯಾಕೆ ಒಂಥರ ಇದ್ದೀರಾ? ನ್ಯೂ ಇಯರ್ ಪಾರ್ಟಿಲಿ ಕಳ್ತನ, ಅದು ಇಂಥ ಪ್ಲೇಸಲ್ಲಿ. ಅದಕ್ಕೆ ಮೈಂಡ್ ಸ್ವಲ್ಪ ಡಿಸ್ಟರ್ಬ್ ಆಗೈತೆ ಅಷ್ಟೇ, ನಥಿಂಗ್ ಎಲ್ಸ್. ಈ ಪಾರ್ಟಿನೇ ಒಂದು ಬ್ಲ್ಯಾಕ್ ಶೇಪ್ ಇತ್ತು ಪ್ರೀತಮ್. ಆ ಬ್ಲ್ಯಾಕ್ ಶೇಪ್ ವಿಕ್ರಮ್ನ ಟಾರ್ಗೆಟ್ ಮಾಡಿಸುತ್ತೆ. ಬ್ಲ್ಯಾಕ್ ಶೇಪ್, ವಾಟ್ ಯು ಮೀನ್ ಬೈ ದಟ್? ಈ ಪಾರ್ಟಿ ಮುಗಿದ್ಮೇಲೆ ಆ ಲೇಡಿ ನೆಕ್ಲೆಸ್ ಕಳ್ತನ ಆಗಿದೆ ಅಂತ ಕಿರ್ಚ್ಕೊಂಡ್ರು. ಅದಕ್ಕೆ ನೀವೆಲ್ಲರೂ ಚೆಕ್ ಮಾಡೋದಕ್ಕೆ ಹೇಳಿದ್ರಿ. ಹೌದು. ಅದಾದ್ಮೇಲೆ ವಿಕ್ರಮ್ ಬ್ಯಾಕ್ ಪಾಕೆಟ್ನಲ್ಲಿ ನೆಕ್ಲೆಸ್ ಇದೆಯಲ್ಲ. ಬೌನ್ಸರ್ ಏನಾದರೂ ಚೆಕ್ ಮಾಡಿದ್ರೆ ವಿಕ್ರಮ್ ಕಳ್ಳ ಅಂತ ಅನ್ಸ್ಕೊಬಿಡ್ತಾನೆ. ಏನು ಮಾಡೋದು ಇವಾಗ? ವಿಕ್ರಮ್ಗೆ ಹೇಳ ಬೇಡ, ಅವ್ನು ಟೆನ್ಷನ್ ಮಾಡಿಕೊಂಡು ದೊಡ್ಡ ಇಶ್ಯೂ ಆಗ್ಬಿಡುತ್ತೆ. ಸಪೋಸ್ ಅವನು ತೆಗೆದುಕೊಟ್ರು ಜನ ಅವನು ನಂಬಲ್ಲ. ಸಿಕ್ಕಾಕೋತೀನೇನೋ ಭಯಕ್ಕೆ ವಾಪಸ್ ಕೊಟ್ಟ ಅಂತ ಅಂದ್ಕೋತಾರೆ. ಏನು ಮಾಡಲಿ ನಾನು? ಗುಂಡ, ನಂಗೆ ಯಾಕೋ ತಲೆ ಸುತ್ತು ಬರ್ತಾರೆ. ನೀರು ಕುಡಿ. ನೋಡಿದ್ರ, ವಿಷಯ ಗೊತ್ತಾಗಿ ನಿಮಗೆ ಇಷ್ಟೊಂದು ಶಾಕ್ ಆಯಿತು. ಇನ್ನು ನನಗೆ ಹೇಗಾಗಿರ್ಬೇಡ.
ಪಾರ್ಟಿಗೆ ವಿಕ್ರಮಗಾಗ್ದಿರೋರು ಯಾರು ಬಂದಿದ್ದಾರೆ. ಅವನನ್ನ ಕಳ್ಳ ಅಂತ ಪ್ರೊಜೆಕ್ಟ್ ಮಾಡಿ ಅವನ ಮಾನ ತೆಗೆದಕ್ಕೆ ನೋಡಿದ್ದಾರೆ. ಯಾರದು? ಪ್ರತಿ ಸಲನೂ ಅವನ ಪಾಲಿನ ದೇವತೆ ಥರ ಬಂದು ಇವಳು ಅವನನ್ನು ಕಾಪಾಡ್ತಿದ್ದಾಳೆ. ನೋ, ಈ ಸಲ ತುಂಬ ಕಾಷಿಯಸ್ ಆಗಿ ಹೊಡಿತೀನಿ ಅವನನ್ನು. ವೇದ ಅವನ ಕಡೆಗೂ ನೋಡಬಾರ್ದು ಲೈಫಲ್ಲಿ. ಅಸಹ್ಯ ಆಗಬೇಕು ಅವನನ್ನು ಕಂಡ್ರೆ. ಆಗಲೇ ನನ್ನ ವೇದ ನನಗೆ ಸಿಗೋದು. ಪ್ರೀತಮ್, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ವೇದ, ಒಬ್ಬ ಮನುಷ್ಯನ ಮೇಲೆ ಕೋಪ ಇದ್ದರೆ ಒಂದು ಮಾತುಕತೆ ಮಾಡಿ ಬಗೆಹರಿಸ್ಕೋಬೇಕು, ಅಥವಾ ಲೀಗಲಾಗಿ ಮೂವ್ ಮಾಡಬೇಕು. ಅದು ಬಿಟ್ಟು ಈ ಥರ ಪಬ್ಲಿಕ್ಕಾಗಿ ಅವಮಾನ ಮಾಡೋದು ಅಂದರೆ ಮನುಷ್ಯರ ಲಕ್ಷಣನೇ ಇಲ್ಲ. ಐ ಆಮ್ ವೆರಿ ಡಿಸಪಾಯಿಂಟಿಂಗ್. ಎಕ್ಸಾಕ್ಟ್ಲಿ. ಆದರೆ ಯಾರ ಕೆಲಸ ಮಾಡಿರೋದು ಅಂತಲೇ ಗೊತ್ತಾಗ್ತೀರಿ. ವೇದ, ವಿಕ್ರಮ್ ಇರೋ ಫೀಲ್ಡಲ್ಲಿ ಅವನಿಗೆ ಬೇಕಾದಷ್ಟು ದುಶ್ಮನ್ಗಳಿರ್ತಾರೆ. ಯಾರ ಮೇಲೆ ಅಂತ ಅನುಮಾನ ಪಡೋದು? ಅದು ಈ 100 ಜನರಲ್ಲಿ. ಇದು ಕರೆಕ್ಟ್. ಹೋಗ್ಲಿ ಬಿಡಿ, ಈಗ ಹೇಗಿರೋ ಸೆಲೆಬ್ರೇಷನ್ ಮುಗೀತಲ್ಲ, ಈಗ ನಿಮಗೆ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತಿದೆಯಾ? ನನಗೆ ಬೇಕಿರೋದು ಅದೇ ಸ್ಮೈಲ್. ಪ್ರೀತಮ್, ಯು ಆರ್ ಟು ಗುಡ್. ಬನ್ನಿ ಹೋಗೋಣ. ವೇದ,